ನಮಸ್ಕಾರ ವೀಕ್ಷಕರೇ, ಕನ್ನಡ ಪವರ್ ಟಾಕ್ಸ್ಗೆ ಸ್ವಾಗತ. ಬುದ್ಧರ ಈ 3 ಬೋಧನೆಗಳೇ ಸಾಕು ನಮ್ಮ ಜೀವನ ಪಾವನವಾಗಲು. ಬುದ್ಧರು ಲೋಕಕಲ್ಯಾಣಕ್ಕಾಗಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದರು ಮತ್ತು ಇದೇ ರೀತಿಯಾದ ಜೀವನವನ್ನು ನಡೆಸಲು ತಮ್ಮ ಶಿಷ್ಯರನ್ನು ಪ್ರೇರೇಪಿಸುತ್ತಿದ್ದರು. ಬುದ್ಧರ ಬೋಧನೆಗಳು ಮನುಷ್ಯನಲ್ಲಿ ತಾನು ಏನೆಂಬುದನ್ನು ಅರ್ಥಮಾಡಿಸುತ್ತದೆ. ಗೌತಮ ಬುದ್ಧರ ಬೋಧನೆಗಳನ್ನು ಇಂದಿಗೂ ಜನರು ಅನುಸರಿಸುತ್ತಿದ್ದಾರೆ, ಯಾಕೆಂದರೆ ಅವರ ಬೋಧನೆಗಳು ಜನರ ಜೀವನವನ್ನು ಸಕಾರಾತ್ಮಕ ಮಾರ್ಗದಲ್ಲಿ ಬದಲಾಯಿಸುತ್ತದೆ. ಗೌತಮ ಬುದ್ಧರ ಬೋಧನೆಗಳು ಕೇವಲ ಧಾರ್ಮಿಕ ಪಠ್ಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಈ ಬೋಧನೆಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಎಲ್ಲ ಕಾಲದಲ್ಲೂ ಪ್ರಸ್ತುತವಾಗಿರುತ್ತದೆ. ಗೌತಮ ಬುದ್ಧರು ಮಾನವನಿಗೆ ಪ್ರತಿಯೊಂದು ಸಂದರ್ಭದಲ್ಲೂ ಬೇಕಾಗುವಂತಹ 3 ವಿಷಯಗಳ ಕುರಿತು ಬೋಧನೆಯನ್ನು ನೀಡಿದ್ದಾರೆ. ಗೌತಮ ಬುದ್ಧರು ನೀಡಿರುವ ಬೋಧನೆಗಳು ವ್ಯಕ್ತಿಯ ಜೀವನದಲ್ಲಿ ಧನಾತ್ಮಕತೆಯನ್ನು ಅಥವಾ ಧನಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಈ ಬೋಧನೆಗಳು ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರಕ್ಷುಬ್ಧತೆಯನ್ನು ಶಾಂತಗೊಳಿಸುತ್ತದೆ ಎಂದು ಹೇಳಲಾಗಿದೆ. ಆ ಬೋಧನೆಯ ಕುರಿತು ನಾವಿಂದು ತಿಳಿದುಕೊಳ್ಳೋಣ. ಬುದ್ಧರ 3 ಮುಖ್ಯ ಬೋಧನೆಗಳು. ದುಃಖಕ್ಕೆ ಕಾರಣ, ದುಃಖಕ್ಕೆ ಪರಿಹಾರ. ಬುದ್ಧರು ವ್ಯಕ್ತಿ ಜೀವನದಲ್ಲಿ ಪ್ರತಿನಿತ್ಯವೂ ಎದುರಾಗುವ ದುಃಖದ ಕುರಿತು ಹೇಳಿದ್ದಾರೆ. ಗೌತಮ ಬುದ್ಧರು ಕೇವಲ ದುಃಖದ ಕುರಿತು ಬೋಧನೆಯನ್ನು ನೀಡಿರುವುದು ಮಾತ್ರವಲ್ಲ, ಅಹಿಂಸೆಯ ಕುರಿತು ಕೂಡ ಹೇಳಿದ್ದಾರೆ. ಅಹಿಂಸೆಯ ಮಾರ್ಗವನ್ನು ಅನುಸರಿಸುವುದು ಹೇಗೆ ಎಂಬುದನ್ನು ನಾವು ಗೌತಮ ಬುದ್ಧರಿಂದ ತಿಳಿದುಕೊಳ್ಳಬೇಕು. ಗೌತಮ ಬುದ್ಧರ ಮೊದಲ ಬೋಧನೆ ದುಃಖ. ಗೌತಮ ಬುದ್ಧರು ಪ್ರಪಂಚದಲ್ಲಿ ದುಃಖವನ್ನು ಅನುಭವಿಸದ ಜೀವಿಯೇ ಇಲ್ಲವೆಂದು ಹೇಳಿದ್ದಾರೆ. ದುಃಖ ಸಾಮಾನ್ಯ ಹಾಗೂ ಅನಿವಾರ್ಯವೆಂಬುದನ್ನು ಎಲ್ಲರಿಗೂ ಅರ್ಥಮಾಡಿಕೊಳ್ಳಬೇಕು. ದುಃಖದಲ್ಲಿಯೂ ಸಂತೋಷವನ್ನು ಕಾಣಲು ಪ್ರಯತ್ನಿಸಬೇಕು. ಜೀವನದ ಸತ್ಯವನ್ನು ಒಪ್ಪಿಕೊಳ್ಳಲು ಕಲಿತವನು ಎಂದಿಗೂ ತೊಂದರೆಗೊಳಗಾಗುವುದಿಲ್ಲವೆಂದು ಹೇಳಿದ್ದಾರೆ. ದುಃಖಕ್ಕೆ ಕಾರಣ. ಗೌತಮ ಬುದ್ಧರ 2ನೇ ಬೋಧನೆ ದುಃಖಕ್ಕೆ ಕಾರಣವೇನೆಂಬುದಾಗಿದೆ. ಬುದ್ಧರ ಪ್ರಕಾರ ಆಸೆಯೇ ದುಃಖಕ್ಕೆ ಮೂಲ ಕಾರಣವಾಗಿದೆ ಎಂದಿದ್ದಾರೆ. ಅತಿಯಾದ ಆಸೆ ಮನುಷ್ಯನಲ್ಲಿ ದುಃಖವನ್ನು ಹುಟ್ಟುಹಾಕುತ್ತದೆ. ಆದ್ದರಿಂದ ಯಾವುದರ ಬಗ್ಗೆಯೂ ಅತಿಯಾದ ಬಾಂಧವ್ಯ ಅಥವಾ ಮೋಹ ಇರಬಾರದು. ಯಾಕೆಂದರೆ ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಅದು ನಿಮ್ಮಿಂದ ದೂರವಾದಾಗ ಅದು ದುಃಖಕ್ಕೆ ಕಾರಣವಾಗುತ್ತದೆ. ದುಃಖಕ್ಕೆ ಪರಿಹಾರ. ಗೌತಮ ಬುದ್ಧರ 3ನೇ ಬೋಧನೆ ದುಃಖಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವುದಾಗಿದೆ. ಗೌತಮ ಬುದ್ಧರ ಪ್ರಕಾರ ದುಃಖದಿಂದ ಮುಕ್ತಿ ಹೊಂದಲು ಮನುಷ್ಯ ಸನ್ಮಾರ್ಗದಲ್ಲಿ ನಡೆಯಬೇಕು, ಆತ್ಮಾವಲೋಕನ ಮಾಡಿಕೊಳ್ಳಬೇಕು, ಪ್ರಾಮಾಣಿಕತೆ ಮತ್ತು ನೈತಿಕತೆಯನ್ನು ಅನುಸರಿಸಬೇಕು ಎಂದು ಹೇಳಿದ್ದಾರೆ. ಜೀವನದಲ್ಲಿ ಎಲ್ಲ ರೀತಿಯಲ್ಲೂ ನಕಾರಾತ್ಮಕತೆಯನ್ನು ತೊಡೆದುಹಾಕಿದರೆ ದುಃಖಕ್ಕೆ ಜಾಗವಿರದು ಎಂದು ಅವರು ತಿಳಿಸಿದ್ದಾರೆ. ಗೌತಮ ಬುದ್ಧರ ಈ 3 ಬೋಧನೆಗಳನ್ನು ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಅನುಸರಿಸುತ್ತಾನೋ ಅವನ ಜೀವನ ಯಾವುದೇ ರೀತಿಯಾದ ಚಿಂತೆಗಳಿಲ್ಲದೆ ಸಾಗುತ್ತದೆ. ಅವನು ಸನ್ಮಾರ್ಗದಲ್ಲಿ ಜೀವನವನ್ನು ನಡೆಸುತ್ತಾನೆ.